ಮಕ್ಕಳುಗಳೆಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಟಿವಿ ನೋಡ್ತಾರಂತ ಖುಷಿ ಆಯ್ತು. ಖಾರದ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಎರಡೂನು ಕೂಡ ಇಲ್ಲಿ ಅಥೆಂಟಿಕ್ ಆಗಿ ಮಾಡಿದ್ರು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಶೇಷ ಏನಂದ್ರೆ ನಾವು ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನೋಡಕ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು. ಹೇಗಿರುತ್ತೆ, ಈಗಾಗ್ಲೇ ಶ್ರಾವಣ ಮಾಸ ಶುರು ಆಯ್ತಲ್ವಾ, ಒಂದೊಂದೇ ಇವೆಂಟ್ಸ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ. ಇವತ್ತು ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು. ನೋಡಿ ಇಲ್ಲಿ ಸುತ್ತಮುತ್ತ ಹೀಗಿದೆ. ಇವತ್ತು ತುಂಬಾ ಬಿಸಿಲು, ಸೂಪರ್ ಸನ್ನಿ ಡೇ. ಐರ್ಲೆಂಡ್ ಅಲ್ಲಿ ಆಕ್ಚುಲಿ ಯಾವಾಗ್ಲೂ ಜಾಕೆಟ್ ಹಾಕೊಂಡೇ ಹೋಗ್ತಿರ್ಬೇಕು. ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ನಾವಿವತ್ತು ವಿತೌಟ್ ಜಾಕೆಟ್ ಬಂದಿದ್ದೀವಿ. ಅಭಿ, ನಾವು ತುಮಕೂರಲ್ಲಿ ಶ್ರೀನಿವಾಸ ಕಲ್ಯಾಣ ಅಲ್ಲಿ ಅದು ವೆಂಕಟೇಶ್ವರ ದೇವಸ್ಥಾನ ಅಲ್ಲ, ಜಯನಗರ್ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ್ವಿ. ಅವಾಗ ಇಂಡಿಯಾಗ ಹೋದಾಗ ಇಲ್ಲಿ ಆಕ್ಚುಲಿ ರಿಜಿಸ್ಟ್ರೇಷನ್ ಏನಾದ್ರು ತೋರಿಸ್ಬೇಕಾ? ನಾವು ರಿಜಿಸ್ಟರ್ ಮಾಡಿದ್ದು ಆನ್ಲೈನ್ ರಿಜಿಸ್ಟ್ರೇಷನ್. ಎಲ್ಲ ಆತರ ಏನಿರಲ್ಲ ಅನ್ಕೊಂತೀನಿ. ನಾನು ಇವತ್ತು ಹೆಂಗಿರುತ್ತೋ ಗೊತ್ತಿಲ್ಲ. ಸ್ಯಾರಿ ಹಾಕೊಂಡ್ ಬರೋಣ ಅನ್ಕೊಂಡೆ, ಆಗ್ಲೇ ಇಲ್ಲ ಕಡೆ. ಲೇಟ್ ಆಗ ಸ್ಯಾರಿ ಹಾಕೋಬೇಕಿತ್ತು. ನೋಡೆಲ್ಲ ಚೆನ್ನಾಗ್ ಬಂದಿದ್ದಾರೆ. ಖುಷಿ ಆಗ್ತದಲ್ಲ. ಎಲ್ಲ ಈಗ ಬರ್ತಾ ಇದಾರೆ. ಈಗ ಬರ್ತಾ ಇದಾರೆ. ನಾವೇ ಲೇಟ್ ಅನ್ಕೊಂಡಿದ್ವಿ. ಆಕ್ಚುಲಿ ಹೊರಟಿದ್ದೆ ಲೇಟು. ಹೌದಲ್ಲ? ಹೊರಟಿದ್ದೆ ಲೇಟು, ಬಟ್ ಎಲ್ಲ ಬಂದಿದ್ದಾರೆ. ಪರವಾಗಿಲ್ಲ. ಲೇಟ್ ಆಗಿದೆ. ಬಾ ಹೋಗಿದೆ ಅಭಿರಾ. ಕಮ್ಯುನಿಟಿ ಸೆಂಟರ್ ನೋಡಿ, ಮಕ್ಕಳುಗಳೆಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನ್ ಅಲ್ಲಿ ಹೇಗಿದೆ ವೈಬ್ ಮಮತಾ? ಸೂಪರ್ ಚೆನ್ನಾಗಿದೆ. ಮತ್ ನೀನ್ ಸೀರೆ ಉಟ್ಕೊಂಡ್ ಬರೋದಲ್ಲ? ಹಾಯ್. ಅಮರ ಡೈರೀಸ್ ನಿಮ್ ಚಾನಲ್ ಫಾಲೋ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಅಮರ ಡೈರೀಸ್ ನೈಸ್ ಮೀಟಿಂಗ್ ಯು. ನೋಡಿ ಎಂತ ಪ್ಲೆಸೆಂಟ್ ಸರ್ಪ್ರೈಸ್. ಇವರು ನಮ್ ಚಾನೆಲ್ ನ ಫಾಲೋ ಮಾಡ್ತಾರಂತೆ. ನಮ್ಮನ್ನ ಐಡೆಂಟಿಫೈ ಮಾಡಿ ಅಮರ ಡೈರೀಸ್ ನ ಚಾನೆಲ್ ನ ಫಾಲೋ ಮಾಡ್ತೀವಿ ಸರ್, ನಮಸ್ಕಾರ ಸರ್ ಅಂತ ಪರಿಚಯ ಮಾಡ್ಕೊತಾ ಇದಾರೆ. ಇನ್ಫಾರ್ಮೇಟಿವ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಶಾಂತ್. ನಮ್ಮ ಅಭಿ. ನಿಮ್ ಚಾನೆಲ್ ಫಾಲೋ ಮಾಡ್ತೀನಿ. ಪ್ರಶಾಂತ್. ಥ್ಯಾಂಕ್ ಯು. ಎಲ್ಲಿಂದ? ಥ್ಯಾಂಕ್ ಯು ಸೋ ಮಚ್. ಅಭಿ ಹೊಸ ಫ್ರೆಂಡ್. ಸೇ ಹಾಯ್. ಸೇ ಹಾಯ್. ಏನೇನ್ ಹೆಸರು? ಸೇ ಹಾಯ್. ಏನಿದೆ ಹೆಸರು? What's your name? ಏನ್ ಹೆಸರೇನು? ಸಮನ್ವಿ. ಸಮನ್ವಿ. ಹಾಯ್ ಸಮನ್ವಿ. ಹೇಗ ಅನಿಸ್ತಿದೆ ನಮ್ ವ್ಲಾಗ್ಸ್ ಎಲ್ಲ? ಆಕ್ಚುಲಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ನಮ್ಗೆ ಯೂಸ್ ಆಗತ್ತೆ ಕೂಡ. ಬಿಕಾಸ್ ನಾವು ಇಲ್ಲಿದ್ದು ಇರೋರಾದ್ರೂ ಕೂಡ ನಮಗೂ ಎಲ್ಲಾ ಗೊತ್ತಿರಲ್ಲ, ನಾವ್ ಎಲ್ಲಾ ನೋಡಿರಲ್ಲ. ಸೊ ಡೆಫಿನೆಟ್ ಆಗಿ ಒಂದ್ ಎಕ್ಸಾಂಪಲ್ ಅದಕ್ಕೆ ನಿಮ್ ಮನೆ ಹೌತ್ ವಿಡಿಯೋಸ್ ಆಗಿರ್ಬೋದು. ಜನರಿಕ್ ಇನ್ಫಾರ್ಮೇಟಿವ್ ಇಸ್ ಆಲ್ವೇಸ್ ಇನ್ಫಾರ್ಮೇಟಿವ್. ಎಲ್ಲಾರ್ಗು ಎಲ್ಲಾ ನೋಡಿರ್ಲಿಕ್ಕಿಲ್ಲ. ಸೊ ಐ ಡೋಂಟ್ ಸಿ ಎನಿ ನೆಗೆಟಿವ್ ಆಸ್ ಆಫ್ ನೌ. ಆಕ್ಚುಲಿ ರಿಲೇಟಿವ್ಲಿ ದೊಡ್ಡ ಟಿವಿ ನೋಡ್ತಾರಂತ ಖುಷಿ ಆಯ್ತು. ಬನ್ನಿ ಮನೆಗೆ. ಶೋರ್ ಸರ್, ಥ್ಯಾಂಕ್ ಯು. ನಮ್ಮ ನೋಡಿ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಾವು ಫಸ್ಟ್ ಟೈಮ್ ಬಂದ್ವಿ, ಬಟ್ ಇಷ್ಟೊಂದು ಗ್ರ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಲಾಸ್ಟ್ ಟೈಮ್ ಇನ್ನ ಕ್ರೌಡ್ ಇತ್ತು, ಈ ಸಲ ಕಮ್ಮಿ ಇದೆ. ಹೌದಾ? ಲಾಸ್ಟ್ ಟೈಮ್ ಇಲ್ಲ, ಲಾಸ್ಟ್ ಟೈಮ್ ಇನ್ನೊಂದು ಕಿಲ್ಮಾರ್ಟಿನ್ ಅಂತ ಒಂದ್ ಜಾಗ ಇದೆ, ಡಬ್ಲಿನ್ 15 ಅಲ್ಲಿ ಇತ್ತು. ಅಲ್ಲಿ ನಾವು ನೋಡಿದಾಗ ಮೋರ್ ದನ್ 2000+ ಪೀಪಲ್ ಇದ್ರು. ಬಟ್ ಈ ಸಲ ಇನ್ನ ಆಕ್ಚುಲಿ ಕ್ರೌಡ್ ಕಮ್ಮಿ ಇದು. ಹೌದಾ? ಲಾಸ್ಟ್ ಇಯರ್ ಗಿಂತ ಈ ಸಲ ಆಕ್ಚುಲಿ ತುಂಬಾ ಕಮ್ಮಿ ಆಗಿದೆ. ಲಾಸ್ಟ್ ಟೈಮ್ ಫುಲ್ ನಿಂತು ಚೇರ್ಸ್ ಇರ್ಲಿಲ್ಲ, ನಾವು ನಿಂತ್ಕೊಂಡೇ ಇದ್ದು ಹಾಗೆ ಹೋದ್ವಿ. ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ. ಇಲ್ಲ, ತುಂಬಾ ದೊಡ್ಡ ಪಾಪ್ಯುಲೇಷನ್ ಕಮ್ಯುನಿಟಿ ಇದೆ. ಕಮ್ಯುನಿಟಿ ಒಂದು ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಎಂಟರ್ ಆಗಿದ ತಕ್ಷಣ. ಹೌದಾ? ಒಳಗಡೆ ಹೋದ್ರೆ ಹೇಗಿತ್ತೋ ಗೊತ್ತಿಲ್ಲ. ಇನ್ನ ಹೋಗಿಲ್ವಾ ಒಳಗೆ? ಜಸ್ಟ್ ಇಲ್ಲೇ ಬಂದ್ಬಿಟ್ಟು ಹಿಂಗ್ ಕವರ್ ಮಾಡ್ಕೊಂಡ್ ಬಂದ್ವಿ.
ಹಣ್ಣು ಕಾಯಿ ತಂದಿದ್ದೀವಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ನೋಡೋಣ ಒಳಗಡೆ ಹೇಗಿರುತ್ತೆ ಬನ್ನಿ ನೋಡೋಣ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಎಷ್ಟು ಜನ ಸಿಗ್ತಾ ಇದಾರೆ ಇಲ್ಲೆಲ್ಲ, ತರ ಎಷ್ಟು ವೈಬ್ಸ್ ಇದೆ ನೋಡಲಿ, ಪಾಸಿಟಿವ್ ವೈಬ್ಸ್. ವಾವ್, ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ. ತುಂಬಾ ಖುಷಿ ಆಯ್ತು. ನಾ ಇಷ್ಟೊಂದೆಲ್ಲ ಗ್ರ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದಾ? साक्षात् श्री श्रीनिवास परब्रह्मणे वराय भक्तदेवी नाम्नि दास्यामि दास्यामि ಈ ಇವೆಂಟ್ಗೆ ಒಂದು ದೊಡ್ಡ ಹಾಲ್ ಬುಕ್ ಮಾಡಿದ್ದಾರೆ. ಒಳಗಡೆ ಹೋಗಿದ ತಕ್ಷಣನೇ ತುಂಬಾ ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ನಾನಂತೂ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ಇಷ್ಟು ಜನ ಸೇರಿರ್ತಾರೆ ಅಂತ. ಹಾಗೆ ಇಷ್ಟೊಂದು ಜನ ಇರ್ತಾರೆ, ಇಷ್ಟೊಂದು ದೊಡ್ಡ ಇಂಡಿಯನ್ ಕಮ್ಯುನಿಟಿ ನಮ್ಮ ಐರ್ಲೆಂಡ್ ಅಲ್ಲಿ ಇದೆ ಅಂತ ನನ್ಗಂತೂ ಗೊತ್ತೇ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಮಾತ್ರ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪೂಜೆ ಇವೆಂಟ್ ನೋಡಿ ಎಷ್ಟು ಚೆನ್ನಾಗಿ ನಡೀತಾ ಇದೆ. ನಮ್ಗಂತೂ ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ಆಸ್ ಇಫ್ ಲೈಕ್ ನಾವು ಇಂಡಿಯಾದಲ್ಲಿ ಇಟ್ಕೊಂಡೆ ಇದನ್ನ ಅಟೆಂಡ್ ಮಾಡ್ತಿದೀವೇನೋ ಅಂತ ಅನಿಸ್ತಿತ್ತು. ನೋಡಿದ್ರಲ್ಲ ಕಲ್ಯಾಣೋತ್ಸವ ಪೂಜೆಯ ಮೈನ್ ಹೈಲೈಟ್ಸ್ನ. ಸೊ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮಗಂತೂ ತುಂಬಾ ಖುಷಿ ಆಯಿತು. ನಾವು ಎಲ್ಲೋ ಐರ್ಲೆಂಡ್ನಲ್ಲಿ ಇದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ. ನಾವು ಆ್ಯಸ್ ಎಫ್ ಇಂಡಿಯಾದಲ್ಲಿ ಯಾವುದೋ ಒಂದು ದೊಡ್ಡ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವನ ಆಚರಣೆ ಮಾಡಿದ್ವಿ ಅನ್ನೋ ಅಷ್ಟು ಖುಷಿ ಆಯಿತು. ಸೊ ಇದನ್ನು ಆರ್ಗನೈಸ್ ಮಾಡಿದವರು ಇಂಡೋ ಐರಿಷ್ ತೆಲುಗು ವೆಲ್ಫೇರ್ ಅಸೋಸಿಯೇಷನ್. ಸೊ ಈ ಆರ್ಗನೈಸರ್ಸ್ಗೆ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ವರ್ಷಗಳಿಂದ ಆರ್ಗನೈಸ್ ಮಾಡ್ಕೊತ ಬಂದಿದ್ದಾರಂತೆ. ಸೊ ಇದು ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡಿದ್ದು. ನಮಗಂತೂ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು. ಸೊ ನೋಡಿ, ಆಲ್ ಅರೌಂಡ್ ಐರ್ಲೆಂಡ್ ಯಾರ್ಯಾರು ಇಂಡಿಯನ್ಸ್ ಇದ್ದಾರೆ, ನಾನ್ ಇಂಡಿಯನ್ಸ್, ಐರಿಷ್ ಪೀಪಲ್ ಎಲ್ಲರೂ ಇದಕ್ಕೆ
ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಐ ಮೀನ್ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಸೊ ಡಿಸ್ಪ್ಲೇ ಆಗ್ತಿದೆ ನೋಡಿ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಇಂಡಿಯನ್ಸ್ ಇನ್ವಾಲ್ವ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಗೆಸ್ ಮಾಡ್ತೀರಾ 2,000 ಜನ ಆಲ್ಮೋಸ್ಟ್ ಗ್ಯಾದರ್ ಆಗಿದ್ರು ಈ ಒಂದು ದೊಡ್ಡ ಹಾಲ್ನಲ್ಲಿ. ಎವ್ರಿ ಟೈಮ್ ಇದು ಒಂದು ಸ್ಕೂಲ್ನಲ್ಲಿ ಆರ್ಗನೈಸ್ ಆಗ್ತಿತ್ತಂತೆ. ಸೊ ದಿಸ್ ಟೈಮ್ ಇವರು ಒಂದು ದೊಡ್ಡ ಹಾಲ್ನ ಹೈರ್ ಮಾಡಿಬಿಟ್ಟು ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಯಿತು. ಈ ಥರ ಒಂದು ಈವೆಂಟ್ನ ನಾವು ಐರ್ಲೆಂಡ್ನಲ್ಲಿ ಅಟೆಂಡ್ ಮಾಡಿದ್ದು. ಈಗ ಕಲ್ಯಾಣೋತ್ಸವ ಪೂಜೆ ಎಲ್ಲ ಮುಗ್ದಿದೆ. ಸೊ ಪ್ರತಿಯೊಬ್ಬ ಡಿವೋಟಿಗೂ ಹತ್ರದಿಂದ ದರ್ಶನ ಮತ್ತೆ ಪ್ರಸಾದ ರಿಸೀವ್ ಮಾಡ್ಕೊಳ್ಳೋಕ್ಕೆ ಲೈನ್ ಆಗಿ ಇವಾಗ ಒಬ್ಬೊಬ್ಬರಿಗೆ ಬಿಡ್ತಾ ಇದ್ದಾರೆ. ನಾವು ಈ ಲೈನಲ್ಲಿ ದರ್ಶನಕ್ಕೆ ಹೋಗಬೇಕಾದ್ರೆ ಇಲ್ಲೇ ಇದ್ದ ಒಬ್ರು ನಮ್ಮ ಜೊತೆ ಮಾತಾಡೋಬೇಕಾದ್ರೆ ಹೇಳಿದ್ರು, ಇಲ್ಲಿ ಕಾಣಿಸ್ತಾ ಇದಾರಲ್ಲ ಪ್ರೀಸ್ಟ್, ಇವ್ರನ್ನ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ ವೆಂಕಟೇಶ್ವರ ಬಾಲಾಜಿ ಟೆಂಪಲ್ ಇಂದ ಇಲ್ಲಿ ಪೂಜೆ ಮಾಡ್ಸಕ್ ಕರ್ಸಿದ್ರಂತೆ. ನಮ್ಮ ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇರೋರಿಗೆ ಸ್ಟೇಜ್ ಮೇಲೆ ಹಾಡು ಹೇಳಕ್ ಹೋಗ್ತಿದ್ದಾನೆ. 2 ಹಾಡು ಯಾಕೆ ಹೇಳ್ತೀಯಾ? ಶರಣು ಶರಣು ವಿನಾಯಕ, ಆಮೇಲೆ ಸದಾ ಎನ್ನ ನಾನಿಗೆ. ಆಲ್ ದ ಬೆಸ್ಟ್. ಶರಣು ಶರಣು ವಿನಾಯಕ, ಶರಣು ವಿದ್ಯೆ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಶರಣು. ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ, ಸದಾ ಬರಲಿ ಕೃಷ್ಣನಾಮ, ಬರಲಿ ರಾಮನಾಮ, ಸದಾ ಬರಲಿ ಕೃಷ್ಣನಾಮ. ರಾಮ जानकी प्रिय राम सदा ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ.
ನೋಡಿ ಎಷ್ಟು ಥರಾವರಿ ಅಡುಗೆನ ಮಾಡಿದ್ದಾರೆ. ಬಂದವ್ರು ಎಲ್ರಿಗೂ ಕೂಡ ಹೊಟ್ಟೆ ತುಂಬುವಷ್ಟು ಸಾಕಾಗುವಷ್ಟು ಊಟನ ಬಡಿಸಿದ್ರು. ಆಮೇಲೆ ಇವರ ಡೆಡಿಕೇಶನ್ ಮತ್ತು ಇನ್ವಾಲ್ವ್ಮೆಂಟ್ ನೆಕ್ಸ್ಟ್ ಲೆವೆಲ್. ಪ್ರತಿಯೊಬ್ಬರು ವಾಲಂಟಿಯರ್ಸ್ಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಮತ್ತೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಯ್ಯಂಗಾರ್ ಕೊಡೋ ಅಥೆಂಟಿಕ್ ಪೊಂಗಲ್ ಹುಗ್ಗಿ ಅಂತ ಏನು ಹೇಳ್ತೀವಲ್ಲ, ಖಾರದ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಎರಡೂ ಕೂಡ ಇಲ್ಲಿ ಅಥೆಂಟಿಕ್ ಆಗಿ ಮಾಡಿದ್ರು. ನಿಜವಾಗ್ಲೂ ಒಳಗಡೆ ಇದ್ರೆ, ಆಡಿಟೋರಿಯಂ ಒಳಗಡೆ ಇದ್ರೆ ನಾವು ಐರ್ಲೆಂಡಲ್ಲಿ ಇದೀವಿ ಅಂತಾನೆ ಅನ್ನಿಸ್ಲಿಲ್ಲ. ಈ ಚರ್ಚ್ ಆಫ್ ಸೈಂಟಾಲಜಿ ಅಂಡ್ ಕಮ್ಯುನಿಟಿ ಸೆಂಟರ್ ಇದೆಯಲ್ಲ, ಇದು ಯಾವ ಥರ ಅಂತ ಅಂದರೆ ಒಂದು ಸ್ಪಿರಿಚುವಲ್, ಹಾಗೆಯೇ ಪರ್ಸನಾಲಿಟಿ ಡೆವಲಪ್ಮೆಂಟ್, ಹಾಗೆಯೇ ಫಿಲಾಸಫಿಕಲ್ ಆಗಿ, ಸೊ ಈ ರೀತಿಯಾಗಿ ನಾವು ಯಾವ ರೀತಿ ಒಬ್ಬ ಮನುಷ್ಯ ಡೆವಲಪ್ ಆಗಬಹುದು ಅನ್ನೋದಕ್ಕೆ ಒಂದಷ್ಟು ಪ್ರೋಗ್ರಾಮ್ಸ್ ಮತ್ತು ಏನಂತಾರೆ ಆ್ಯಕ್ಟಿವಿಟೀಸ್ನೆಲ್ಲ ಇವರು ಪ್ರಮೋಟ್ ಮಾಡ್ತಾರೆ. ನಮ್ಮ ಇಂಡಿಯನ್ ಟರ್ಮ್ಸಲ್ಲಿ ಹೇಳೋದಿದ್ರೆ ಇದೊಂಥರ ಲೈಕ್ ರಾಮಕೃಷ್ಣಾಶ್ರಮ ಆ ಥರ ಒಂದು ಕಮ್ಯುನಿಟಿ ಸೆಂಟರ್. ಸೊ ಈ ಸೆಂಟರ್ನ ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿ ಒಂದಷ್ಟು ಕೆಲವು ಸ್ಟಾಲ್ಸ್ ಕೂಡ ಹಾಕ್ಕೊಂಡಿದ್ರು ನಮ್ಮ ಇಂಡಿಯನ್ ಕಮ್ಯುನಿಟಿ ಅವರು. ಸೊ ಅವರ ಒಂದು ಪ್ರಾಡಕ್ಟ್ಸ್ ಮತ್ತು ಇಲ್ಲಿ ಏನಾದರೂ ನಮಗೆ ಕೋರ್ ಇಂಡಿಯನ್ ಥಿಂಗ್ಸ್ ಬೇಕಂದರೆ ಸೊ ಇವರು ಇಲ್ಲಿ ಅಡ್ವರ್ಟೈಸ್ ಮಾಡಿದ್ರು, ಲೈಕ್ ಇವ್ರ ಹತ್ರ ಹೋಗಿ ನಾವು ತೊಗೋಬೋದು. ಸೊ ಈ ಥರ ಒಂದು ಸ್ಟಾಲ್ಸ್ ಕೂಡ ಹಾಕಿದ್ರು. ಈ ಆಡಿಟೋರಿಯಂ ಪಕ್ಕದಲ್ಲೇ ಒಂದು ದೊಡ್ಡ ಕೆಫೆಟೇರಿಯಾ. ಸೊ ಎಲ್ಲ ಆಂಬಿಯನ್ಸ್ ಮಾತ್ರ ಬಹಳನೇ ಚೆನ್ನಾಗಿತ್ತು. ನೋಡಿ, ಇದಾಗಿತ್ತು ಇವತ್ತಿನ ನಮ್ಮ ಈ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.